ಏನು ಕೃತಿ ಇಲ್ಲಿ ವೇಟ್ ಮಾಡ್ತಾ ಇದೀಯಾ? ಯಾರಿಗೋಸ್ಕರ? ಇನ್ನು ಯಾರಿಗೋಸ್ಕರ ಕಾಯ್ತಾ ಇರ್ತೀನಿ ಸಾಗರ್, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಇಷ್ಟೊತ್ತಿನ ತನಕ. ನನಗೋಸ್ಕರನಾ? ಯಾಕೆ? ಯಾಕೆ ಸಾಗರ್, ಏನು ವಿಷಯನೇ ಗೊತ್ತಿಲ್ಲ ಅನ್ನೋಂಗೆ ಮಾತಾಡ್ತಾ ಇದೀಯಾ? ಯಾಕೆ, ನನ್ನ ಬಾಯಿಂದಾನೇ ಕೇಳಬೇಕು ಅಂತ ಆಸೆನಾ? ಏನು ಹೇಳ್ತಾ ಇದೀಯಾ ಕೃತಿ? ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಸಾಗರ್, ನಿನ್ನೆ ನಮ್ಮ ಡ್ಯಾಡಿ ನಿಮ್ಮ ಮನೆಗೆ ಬಂದು ಹೋಗಿದ್ದು ವಿಷಯ ನಿಂಗೆ ಗೊತ್ತಿಲ್ಲವಾ? ಹಾಂ, ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡ್ತಾ ಇದೀಯಾ? ಓ, ಆ ವಿಷಯನಾ? ಕೃತಿ, ಪರ್ಸ್ನಲ್ ವಿಷಯ ಮನೆಯಲ್ಲಿನೇ ಇರಲಿ, ಆಫೀಸ್ ತನಕ ಬರೋದು ನನಗೆ ಸರಿ ಕಾಣಿಸೋದಿಲ್ಲ. ನೋಡು ಸಾಗರ್, ನಿನಗೆ ಸರಿ ಕಾಣಿಸ್ಲಿ ಬಿಡಲಿ, ನನಗದು ಬೇಕಾಗಿಲ್ಲ. ಆದರೆ ಈ ವಿಷಯ ನನಗೆ ಸರಿ ಕಾಣಿಸುತ್ತೆ. ಯಾಕಂದರೆ ನನಗೆ ಯಾವ್ದು ಇಷ್ಟನೋ ನಾನು ಅದನ್ನೇ ಮಾತಾಡ್ತೀನಿ. ಅದು ಆಫೀಸ್ ಆದರೂ ಆಗಲಿ, ಮನೆ ಆದರೂ ಆಗಲಿ, ನನಗೇನು ಫರಕ್ ಬೀಳೋದಿಲ್ಲ. ನಾನು ಮಾತ್ರ ಇವಾಗ ಮಾತಾಡೋದಕ್ಕೆ ಬಂದಿದ್ದೀನಿ, ಮಾತಾಡೇ ಹೋಗ್ತೀನಿ. ಸರಿ, ಏನು ಹೇಳು, ಬೇಗ ಹೇಳು. ನಂದು ಸಿಕ್ಕಾಪಟ್ಟೆ ವರ್ಕ್ ಇದೆ ಇವತ್ತು ಆಫೀಸಲ್ಲಿ, ಅದು ಅಲ್ಲದೆ ಮೀಟಿಂಗ್ ಬೇರೆ ಇದೆ ಇವಾಗ. ಏನಂತ ಡಿಸೈಡ್ ಮಾಡಿದೆ ಸಾಗರ್ ನನ್ನ ಮದುವೆ ಬಗ್ಗೆ? ನಮ್ಮ ಡ್ಯಾಡಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ, ಅದನ್ನು ನೆನಪಿದೆ ಅಂತ ಅಂದ್ಕೊಂಡಿದ್ದೀನಿ. ಕೃತಿ, ನಾನು ಯಾವ ಕಂಡೀಷನ್ಗೂ ಹೆದರೋದಿಲ್ಲ, ಯಾರಿಗೂ ಹೆದರೋದಿಲ್ಲ. ನಾನು ಈ ಬಿಸ್ನೆಸ್ನ ಯಾರ ಮೇಲೂ ಡಿಪೆಂಡ್ ಆಗಿ ಮಾಡ್ತಾ ಇಲ್ಲ. ನನ್ನ ಟ್ಯಾಲೆಂಟ್ ಮೇಲೆ ನಾನು ಮಾಡ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಟ್ಯಾಲೆಂಟ್ ಮೇಲೆ ಈ ಬಿಸ್ನೆಸ್ ನಡೀತಾ ಇದೆ. ಯಾರು ಇದ್ರೆಷ್ಟು ಬಿಟ್ರೆಷ್ಟು ನನಗೇನೂ ವ್ಯತ್ಯಾಸ ಆಗೋದಿಲ್ಲ. ಸಾಗರ್, ನಮ್ಮ ಡ್ಯಾಡಿ ಹೇಳಿದಂಗೆ ಮಾಡೋದು. ನಾನು ಏನು ಹೇಳ್ತೀನಿ ಅದನ್ನು ನಮ್ಮ ಡ್ಯಾಡಿ ಮಾಡೇ ಮಾಡ್ತಾರೆ. ನೀನೇನಾದರೂ ನನ್ನ ಮದುವೆ ಆಗಲಿಲ್ಲ ಅಂದರೆ ನಮ್ಮ ಡ್ಯಾಡಿ ಈ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಬರ್ತಾರೆ. ಆವಾಗ ಲಾಸ್ ಆಗೋದು ನಿಮಗೆ. ನೀವು ಆಮೇಲೆ ಬೀದಿ ಬರಬೇಕಾಗತ್ತೆ. ಯೋಚನೆ ಮಾಡು ಸಾಗರ್. ನನ್ನನ್ನು ಏನಂತ ಅಂದ್ಕೊಂಡಿದೀಯಾ? ನೀವು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಅಷ್ಟೇ ನಮ್ಮ ಬಿಸ್ನೆಸ್ ನಡೆಯುತ್ತಂತ ಅಂದ್ಕೊಂಡಿದೀಯಾ? ಏ ಫೂಲ್, ಅದನ್ನು ಮೊದಲು ತಲೆಯಿಂದ ತೆಗೆದುಬಿಡು. ಈ ಬಿಸ್ನೆಸ್ಸನ್ನು ಹೆಂಗೆ ನಡೆಸಬೇಕು, ಯಾರು ಇಲ್ಲ ಅಂದ್ರೂ ಹೆಂಗೆ ನಡೆಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಸೈಡಿಗೆ ಸರಿ. ನೀನೇನು ಬೇಡ, ಇನ್ನು ನಿನಗೆ ಏನಂದರೆ ಬಿಸಿ ರಕ್ತ ಅಂತಾರಲ್ಲ, ಬಿಸಿ ರಕ್ತ, ಅದಕ್ಕೋಸ್ಕರ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದೆಯಾ. ಆದರೆ ನಿಮ್ಮ ಡ್ಯಾಡಿಗೆ ಭಯ ಇದ್ದೇ ಇದೆ. ಅವ್ರು ನಿನ್ನನ್ನು ಒಪ್ಪಿಸ್ತಾರೆ. ಆ ನಂಬಿಕೆ ನನಗಿದೆ. ಇಷ್ಟು ಸೊಕ್ಕಿನಿಂದ ನೀವು ಮಾತಾಡ್ತಾ ಇದೀಯ ಅಂದರೆ ಅದು ಹೆಂಗೆ ನೀನು ನನ್ನನ್ನು ಮದುವೆ ಆಗ್ತೀಯ ನಾನು ನೋಡೇ ಬಿಡ್ತೀನಿ. ಈ ಜನ್ಮದಲ್ಲೆಲ್ಲ ಇನ್ನೂ ಎಷ್ಟು ಜನ್ಮ ಆದರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನನ್ನು ಮದುವೆ ಆಗಲ್ಲ ಅಂದರೆ ಆಗಲ್ಲ. ಇಷ್ಟು ಸೊಕ್ಕಿನಿಂದ ಮಾತಾಡೋ ಹೆಣ್ಣನ್ನು ಕಂಡ್ರೆ ನನಗೆ ಇಷ್ಟನೂ ಆಗೋದಿಲ್ಲ. ಸಾಗರ್, ತುಂಬ ಟೆನ್ಷನ್ ಮಾಡ್ಕೋತಾ ಇದೀಯಪ್ಪ ನೀನು. ಚರಣ್, ನೀನೇ ಹೇಳು ನಿನ್ನ ಫ್ರೆಂಡಿಗೆ ಟೆನ್ಷನ್ ಈಗಲೇ ಮಾಡ್ಕೋಬೇಡ ಅಂತ. ಇನ್ನು ಮುಂದೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಇದೆ. ಈಗಲೇ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ಟೆನ್ಷನ್ ಮಾಡ್ಕೊಂಡ್ರೆ BP, ಶುಗರು ಎಲ್ಲ ಬಂದ್ಬಿಡುತ್ತೆ. ಹೇಳು ಚರಣ್ ನಿಮ್ಮ ಫ್ರೆಂಡಿಗೆ. ಮೇಡಮರ, ನೀವು ಆ ಥರ ಎಲ್ಲ ಮಾತಾಡೋದು ಸರಿ ಅನ್ಸೋದಿಲ್ರಿ. ಪ್ಲೀಸ್ ರೀ, ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ. ಚರಣ್, ನೀನು ಈ ಕಂಪ್ನಿದ ಎಂಪ್ಲಾಯಿ, ಜಸ್ಟ್ ಎಂಪ್ಲಾಯಿ ಅಷ್ಟೇ. ನಾನಿಲ್ಲಿ ಓನರ್ ಅದೀನಿ. ನನ್ನ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡೋದನ್ನು ಕಲಿ. ಅವನು ನನ್ನ ಫ್ರೆಂಡ್ ಅದನ, ಆಮೇಲೆ ಈ ಕಂಪ್ನಿದು ಎಂಪ್ಲಾಯಿ ಅದನ. ನೀನು ಅವನ ಹತ್ರ ಹೆಂಗೆ ಮಾತಾಡೋಬೇಕು ಅನ್ನೋದನ್ನು ಮೊದಲು ನೀನು ಕಲಿ, ಆಮೇಲೆ ಅವನಿಗೆ ಹೇಳಂತಿ ಅಂತ. ಚರಣ್ ಬಾ, ಇಂಥವ್ರ ಜೊತೆ ಮಾತಾಡ್ಕೊತ ನಿಂತ್ಕೊಂಡ್ರೆ ನಮ್ಮ ಟೈಮು ವೇಸ್ಟ್, ನಮ್ಮ ಎನರ್ಜಿ ವೇಸ್ಟ್, ಎಲ್ಲನೂ ವೇಸ್ಟ್. ಕಮಾನ್. ಹೋಗು ಸಾಗರ್, ಹೋಗು. ಅದು ಎಲ್ಲಿ ಹೋಗ್ತೀಯಾ, ಹೋಗು. ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನಿನ್ನನ್ನು ಹೆಂಗಾದರೂ ಮಾಡಿ ನಾನು ಮದುವೆ ಆಗೇ ಆಗ್ತೀನಿ. ಅದು ಹೇಗಾಗ್ತೀನೋ ಏನೋ ಅದು ನನಗೆ ಸಂಬಂಧಪಟ್ಟಿಲ್ಲ. ಆದರೆ ನಾನು ಮಾತ್ರ ನಿನ್ನನ್ನೇ ಮದುವೆ ಆಗೋದು. ಬಾರೇ ಬಾ, ಇನ್ನು ಎಷ್ಟು ಕಂಪ್ನಿನ ಎಷ್ಟು ಮನಿನ ಹಾಳು ಮಾಡ್ಬೇಕಂತದಿ, ಬಾ. ಯಾಕೆ ಕೃತಿ ಮೇಡಮ್ ಅವರ, ಯಾಕೆ ಹಿಂಗೆ ಮಾತಾಡೋಕುಂತೀರಿ? ಈ ಥರ ಎಲ್ಲ ಮಾತಾಡೋದು ನನಗೆ ಸರಿ ಅನ್ಸೋದಿಲ್ಲ ನೋಡಿ. ಸರಿ ಅನ್ಸೋದಿಲ್ವಾ? ಇದ್ದಿದ್ದೀನಿ ಇದ್ದಂಗೆ ಹೇಳಿದ್ರೆ ನಿನಗೆ ಸರಿ ಅನ್ಸೋದಿಲ್ಲ? ನೀ ಸಾಗರ್ ಏನಾದರೂ ನಿನ್ನನ್ನು ಮದುವೆ ಆದರೆ ನಾನು ನಮ್ಮ ಡ್ಯಾಡಿ ಈ ಬಿಸ್ನೆಸ್ಸಿಂದ ಪಾರ್ಟ್ನರ್ಶಿಪ್ಪಿಂದ ಹೊರಗಡೆ ಬರ್ತೀವಿ. ಆವಾಗ ಈ ಕಂಪ್ನಿ ಬೀದಿಗೆ ಬಂದುಬಿಡುತ್ತೆ. ಅದಕ್ಕೆ ನೀನೇ ಕಾರಣ ಆಗಿರತ್ತೀಯ, ಯೋಚನೆ ಮಾಡು. ಬರೀ ಈ ಕಂಪ್ನಿನಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಜೀವನನೂ ನೀನೇ ಹಾಳು ಮಾಡ್ದಂಗೆ ಆಗುತ್ತಾ. ಯೋಚನೆ ಮಾಡು ಒಂದ್ಸಲ. ಅಂದರೆ ಸಾಗರ್ ಅವರು ನನ್ನನ್ನು ಮದುವೆ ಆದರೆ ಅವ್ರ ಜೀವನ ಹಾಳಾಗುತ್ತಾ? ಈ ಕಂಪ್ನಿ ಎಲ್ಲ ಇಷ್ಟೆಲ್ಲ ಆಗುತ್ತಾ ಸಾಗರ್ ಅವ್ರು ನನ್ನನ್ನು ಮದುವೆ ಆಗೋದ್ರಿಂದ? ಈ ಕೃತಿ ಹೇಳ್ದಂಗೆ ಮಾಡ್ತಾಳೆ ಇವಳು. ಇಲ್ಲ, ಇವಳು ತಾನು ಅಂದ್ಕೊಂಡಿರೋದನ್ನು ಮಾಡೋದಕ್ಕೆ ಏನು ಮಾಡೋದಕ್ಕೂ ಹೆಸೋದಿಲ್ಲ ಇವಳು. ಅಂದರೆ ನನ್ನಿಂದ ಇಷ್ಟೆಲ್ಲ ತೊಂದರೆ ಆಗುತ್ತಾ?
ಗುಡ್ ಮಾರ್ನಿಂಗ್ ನೇತ್ರ ಅವರೇ. ಹಾಂ ಗುಡ್ ಮಾರ್ನಿಂಗ್ ಸರ್. ಯಾಕೆ ನೇತ್ರ ಅವರೇ, ಯಾಕೆ ಡಲ್ ಇದ್ದೀರಲ್ಲ? ಏನಾಯಿತು? ಆರಾಮಾಗಿದ್ದೀರಾ ತಾನೇ? ಹಾಂ ಸರ್, ನಾನು ಆರಾಮಾಗಿದ್ದೀನಿ. ಇಲ್ಲ, ನಿಮ್ಮ ವಾಯ್ಸ್ ಯಾಕೋ ಡಲ್ ಆಗಿದೆ. ಯಾಕೆ ಏನಾಯಿತು ಹೇಳಿ? ಇಲ್ಲ ಸರ್, ಹಾಗೇನಿಲ್ಲ, ನಾನು ಆರಾಮಾಗಿದ್ದೀನಿ. ಸರಿ ಸರ್, ನಾನು ಕೆಲಸ ಇದೆ, ನಾನು ಕೆಲಸ ಮಾಡ್ತೀನಿ. ಸರಿ ನೇತ್ರ ಅವರೇ. ಯಾಕೆ ನೇತ್ರ ಅವರು ಇಷ್ಟೊಂದು ಡಲ್ ಇದ್ದಾರಲ್ಲ? ಈ ಕೃತಿ ಮೇಡಮ್ ಅವರು ನೇತ್ರ ಅವ್ರಿಗೆ ಏನಾದರೂ ಅಂದ್ರ? ಏನಾಗಿರ್ಬೋದು? ಇಲ್ಲ, ಈ ವಿಷಯನ ಈಗಲೇ ಸಾಗರ್ ಹತ್ರ ಮಾತಾಡಬೇಕು. ಇಲ್ಲ ಅಂದರೆ ಮತ್ತು ನೇತ್ರ ಅವರು ಯಾವ ಡಿಸಿಷನ್ ತೊಗೋತಾರೆ ಏನು ಹೇಳೋದಕ್ಕಾಗೋದಿಲ್ಲ. ಮೊದಲೇ ಅವರಿಂದ ಒಬ್ರಿಗೆ ತೊಂದರೆ ಆಗುತ್ತಂದರೆ ಅಲ್ಲಿರೋದಿಲ್ಲ ಅವರು. ಇನ್ನಿಷ್ಟೋ ತನಕ ಮಾತಾಡಿದ್ದೆಲ್ಲ ನೇತ್ರ ಅವ್ರಿಗೆ ಕೇಳಿಸ್ಕೊಂಡಿದ್ದಾರೋ ಏನೋ, ಅಥವಾ ನೇತ್ರ ಅವರಿಗೆ ಹೇಳಿದಾರೋ ಕೃತಿಯವರು ಏನು? ಮೊದಲು ಸಾಗರ್ ಹತ್ರ ಹೋಗಿ ಮಾತಾಡಬೇಕು ಈ ವಿಷಯನ. ಛೇ, ಬೆಳಿಗ್ಗೆನೇ ಮೂಡೆಲ್ಲ ಆಫ್ ಮಾಡಿಟ್ಲು ಇವಳು ಕೃತಿ. ಇವಳಿಂದ ನೆಮ್ಮದಿ ಅನ್ನೋದೇ ಇಲ್ಲ ಆದಂಗಾಗಿದೆ ನನಗೆ ಆಫೀಸಲ್ಲಿ. ಛೇ. ಮೇ ಕಮಿನ್ ಸಾಗರ್? ಎಸ್ ಕಮಿನ್. ಚರಣ್, ಒಂದು ಹಾಫ್ ಆನ್ ಅವರ್ ನನ್ನ ಕ್ಯಾಬಿನರಿಗೆ ಯಾರನ್ನೂ ಬಿಡಕ್ಕೆ ಹೋಗ್ಬೇಡ ಪ್ಲೀಸ್. ನಾನು ಒಂದು ಸ್ವಲ್ಪ ಹೊತ್ತು ಒಬ್ಬನೇ ಇರಬೇಕು. ನನಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ. ಪ್ಲೀಸ್ ನೀನು ಹೋಗ್ಬಿಡು. ಅದು ಸಾಗರ್, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಪ್ಲೀಸ್ ಚರಣ್, ನನ್ನ ಕೈಲಿ ಇವಾಗ ಮಾತಾಡೋದಕ್ಕಾಗೋದಿಲ್ಲ. ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇದೆ. ಪ್ಲೀಸ್ ನೀನಾದರೂ ಅರ್ಥ ಮಾಡ್ಕೋ. ಪ್ಲೀಸ್ ಚರಣ್, ನಾನು ಆಮೇಲೆ ಮಾತಾಡ್ತೀನಿ. ಸಾಗರ್, ನಾನು ನೇತ್ರ ಅವ್ರ ಬಗ್ಗೆ ಮಾತಾಡಬೇಕಂತ ಬಂದಿದ್ದೆ. ಸರಿ, ನೀ ಆಮೇಲೆ ಕರಿ, ನಿನ್ನ ಜೊತೆ ಆಮೇಲೆ ಬಂದು ನಾನು ಮಾತಾಡ್ತೀನಿ. ಚರಣ್, ಒಂದು ನಿಮಿಷ. ಏನು ಮಾತಾಡಬೇಕಾಗಿತ್ತು ನೇತ್ರ ಅವ್ರ ಬಗ್ಗೆ? ನೇತ್ರ ಆರಾಮಾಗಿದ್ದಾಳೆ ತಾನೆ? ಇಲ್ಲ ಸಾಗರ್, ನೇತ್ರ ಅವ್ರು ಯಾಕೋ ಭಾಳ ಬೇಜಾರಿನಲ್ಲಿದ್ದಂಗಿದ್ದಾರೆ. ಕೃತಿಯವರು ಏನಾದರೂ ಮಾತಾಡಿದ್ರು ಏನಂದ್ರು ನೇತ್ರಾಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಅತ್ತೆ ಬಿಡ್ತಾರೋ ಏನೋ ಅನ್ನೋಂಗಿದ್ದಾರೆ. ಅದಕ್ಕೆ ನೀನು ಒಂದು ಸಲ ಅವ್ರ ಹತ್ರ ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಬಂದೆ ನಾನು. ಈ ಕೃತಿ ನನ್ನನ್ನು ನೇತ್ರನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಇವಳು, ನನಗೆ ಗೊತ್ತು. ನೇತ್ರ ಅವ್ರ ಹತ್ರ ಇಲ್ಲದೆಲ್ಲ ಹೇಳಿಬಿಟ್ಟಿರ್ತಾರೆ, ಅವ್ರು ಟೆನ್ಷನ್ ಆಗಿಬಿಟ್ಟಿರ್ತಾರೆ. ದೇವ್ರೇ. ಸರಿ, ನೀ ಹೋಗಿ ನೇತ್ರನ ಕಳಿಸು, ನಾನು ನೇತ್ರನ ಹತ್ರ ಮಾತಾಡ್ತೀನಿ. ಅದು ಇಲ್ಲ ಸಾಗರ್, ನೇತ್ರ ಅವ್ರು ಭಾಳ ಬೇಜಾರಿನಲ್ಲಿದ್ದಾರೆ. ಅವ್ರು ಕರೆದ್ರೆ ಇವಾಗ ಇಲ್ಲಿಗೆ ಬರ್ತಾರೋ ಏನಿಲ್ಲ ಡೌಟು. ನೀನೇ ಒಂದು ಸಲ ಹೋಗಿ ಮಾತಾಡೋದು ಬೆಟರ್ ಅಂತ ಅನಿಸುತ್ತೆ. ಓ ಸರಿ, ಒಂದು 2 ಮಿನಿಟ್ಸ್ ಬಿಟ್ಟು ನಾನೇ ಹೋಗಿ ಮಾತಾಡ್ತೀನಿ. ಇದು ನೀನು ಮೀಟಿಂಗ್ದೆಲ್ಲ ಅರೇಂಜ್ಮೆಂಟ್ ಮಾಡು, ನಾ ಆಮೇಲೆ ಮೀಟಿಂಗ್ ಒಂದು ಅಟೆಂಡ್ ಆಗ್ತೀನಿ. ಸರಿನಾ? ಒಂದು ಹಾಫ್ ಆನ್ ಅವರ್ ಮುಂದಕ್ಕೆ ಹಾಕ್ಬಿಡು ಮೀಟಿಂಗನ್ನು. ಇವಾಗ ಸದ್ಯಕ್ಕೆ ನನ್ನ ಮೂಡ್ ಸರಿ ಇಲ್ಲ. ನೇತ್ರ ಅವ್ರ ಹತ್ರ ಒಂದು ಹಾಫ್ ಆನ್ ಅವರ್ ಮಾತಾಡ್ತೀನಿ, ಆಮೇಲೆ ಮೀಟಿಂಗ್ ಅಟೆಂಡ್ ಆಗ್ತೀನಿ. ಸರಿನಾ? ಓಕೆ ಸಾಗರ್. ಮೊದಲು ಈ ಕೃತಿನ ಸರಿಯಾಗಿ ಮಾಡಬೇಕು, ಆವಾಗ ನೇತ್ರ ಅವ್ರು ಆರಾಮಾಗಿರ್ತಾರೆ. ನೇತ್ರ ಆರಾಮಾಗಿದ್ದರೆ ನಾನು ಆರಾಮಾಗಿರ್ತೀನಿ. ಏನೋ ಒಂದು ಖುಷಿ ಮೂಡಲ್ಲಿ ಮನೆಯಿಂದ ಆಫೀಸಿಗೆ ಬಂದೆ, ನೇತ್ರ ಅವ್ರ ಹತ್ರ ಹೇಳೋಣ ನಿನ್ನೆ ಅಕ್ಕ ಮಾತಾಡಿರೋ ವಿಷಯ ನನ್ನ ಹತ್ರ ಅಂತ ಅಂದ್ಕೊಂಡಿರೋಷ್ಟಿಗೆ ನನ್ನ ಮೂಡ್ ಹಾಳು ಮಾಡಿಟ್ಲು. ಒಂದು ಸ್ವಲ್ಪ ಹೊತ್ತು ಮೂಡ್ ಚೇಂಜ್ ಮಾಡಿಕೊಂಡು ಆಮೇಲೆ ನೇತ್ರ ಅವ್ರ ಹತ್ರ ಮಾತಾಡೋಣ ಅಂದರೆ ಅಲ್ಲಿ ನೇತ್ರನ ಮೂಡನ್ನು ಹಾಳು ಮಾಡಿಟ್ಲು. ಬರೀ ಇವಳು ಕೆಲಸನೇ ಇದು, ಬರೀ ಎಲ್ಲರ ಮನಸ್ಸನ್ನು ಹಾಳು ಮಾಡಿಟ್ಟು ತಾನೊಬ್ಬಳೇ ಖುಷಿಯಾಗಿರ್ಬೇಕಂತಾಳೆ. ಇಲ್ಲ, ನೇತ್ರ ಅವ್ರ ತಲೆಯಲ್ಲಿ ಮತ್ತಿನ್ನೇನಾದರೂ ಓಡೋಕ್ಕಿಂತ ಮುಂಚೆ ನಾನೇ ನೇತ್ರ ಅವ್ರ ಹತ್ರ ಮಾತಾಡ್ತೀನಿ. ಮೊದಲೇ ಅವ್ರ ಮನೆ ಟೆನ್ಷನ್ನೇ ಅವಳಿಗೆ ಸಿಕ್ಕಾಪಟ್ಟೆ ಇದೆ, ಅದರಲ್ಲಿ ಈ ಕೃತಿ ಬೇರೆ ಇನ್ನೊಂದಿಷ್ಟು ಟೆನ್ಷನ್ ಕೊಡೋದಕ್ಕಿದ್ದಾಳೆ. ಇಲ್ಲ, ಇವಾಗಲೇ ಹೋಗಿ ಮಾತಾಡ್ತೀನಿ ಫಸ್ಟ್. ಇಬ್ಬರು ಲವ್ ಬರ್ಡ್ಸ್ಗಳು ಖುಷಿಯಾಗಿ ಹಾರಾಡ್ತಾ ಇದ್ರು. ಇಬ್ಬರು ಬಾಲನ ಕಟ್ಟು ಮಾಡಿದ್ದೀನಿ. ಇವಾಗ ಅದು ಹೆಂಗೆ ಹಾರಾಡ್ತಾರೋ ನಾನು ನೋಡೇ ಬಿಡ್ತೀನಿ. ನನ್ನ ನೆಮ್ಮದಿನ ಹಾಳು ಮಾಡಿ ನೀವಿಬ್ಬರು ಆರಾಮಾಗಿರ್ತೀನಿ ಅಂದರೆ ನಾನು ಬಿಟ್ಟುಬಿಡ್ತೀನಾ? ಚಾನ್ಸೇ ಇಲ್ಲ. ನಿಮ್ಮಿಬ್ಬರ ಮೇಲೆ ಸೇಡು ತೀರ್ಸ್ಕೊಳ್ದೇನೆ ನಾನು ಸುಮ್ಮನೆ ಆಗೋದಿಲ್ಲ. ನೇತ್ರ, ಆಫ್ಟರ್ ಆಲ್ ಒಬ್ಬ ಹಳ್ಳಿ ಹುಡುಗಿ ನೀನು. ನೀನು ನನ್ನನ್ನು, ಈ ಕೃತಿನ ಎದುರು ಹಾಕೋತೀಯಾ? ನನಗೆ ಹೊಟ್ಟೆ ಉರಿಸ್ತೀಯಾ? ಇವಾಗ ಹೇಗಿದೆ ನೋಡು. ನೀನಲ್ಲ, ಇನ್ನು 10 ಜನ ಬಂದ್ರೂ ಅಷ್ಟೇ ನನ್ನಿಂದ ಸಾಗರನ್ನು ಮಾತ್ರ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಸಾಗರ್ ಯಾವತ್ತಿದ್ರೂ ನನ್ನವನೇ. ಸಾಗರ್ ನಿನಗಿಷ್ಟ ಇರಲಿ ಬಿಡಲಿ, ನನಗೆ ಸಂಬಂಧ ಇಲ್ಲ. ನೀನು ಮಾತ್ರ ನನ್ನನ್ನೇ ಮದುವೆ ಆಗಬೇಕು. ಇಷ್ಟು ದಿನ ಸಾಗರನ್ನು ಮೆಚ್ಚಿಸೋಣ, ಸಾಗರ್ ಮನಸ್ಸಲ್ಲಿ ನನಗೂ ಜಾಗ ಸಿಗಲಿ, ಸಾಗರ್ನೂ ಒಪ್ಕೊಳ್ಳಿ, ಇಬ್ಬರು ಒಪ್ಪಿಗೆಯಿಂದನೇ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ಅಂದಮೇಲೆ ನೀನು ಒಪ್ಪು ಬಿಡು, ನನಗೆ ಸಂಬಂಧನೇ ಇಲ್ಲ. ನಿನಗೆ ಖುಷಿಯಾಗಲಿ ನೋವಾಗಲಿ ಅದನ್ನೂ ನನಗೆ ಸಂಬಂಧ ಇಲ್ಲ. ನನಗೇನಿದ್ರು ನನ್ನ ಖುಷಿ ಅಷ್ಟೇ ಇಂಪಾರ್ಟೆಂಟ್. ಹಾಗೆ ನಾನು ಗೆಲ್ಲೋದೊಂದೇ ಇಂಪಾರ್ಟೆಂಟ್ ನನಗೆ. ಹೇಗೆ ಗೆಲ್ತೀನಿ ಅನ್ನೋದು ಮುಖ್ಯ ಅಲ್ಲ, ಗೆಲ್ತೀನಿ ಅನ್ನೋದಷ್ಟೇ ಮುಖ್ಯ ನನಗೆ. ಅಷ್ಟು ನಾನು ಗೆಲ್ಲೋದಕ್ಕೆ ಎಷ್ಟು ಜನನ ಬೇಕಾದರೆ ತುಳಿತೀನಿ ನಾನು. ನೋಡ್ತಾ ಇರೋ ಸಾಗರ್,
ಇದೇ ತಿಂಗಳಲ್ಲಿನೇ ನಾನು ನಿನ್ನ ಮದುವೆ ಆಗೇ ಆಗ್ತೀನಿ. ಅದನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯನೇ ಇಲ್ಲ, ನೆನ್ಪಿಟ್ಕೊ.